ಗೋಪಾಲಣ್ಣಿ ಗೌರ್ಮೆಂಟ್ ನಮ್ಮ ಹೆಣ್ಮಕ್ಳಿಗೆ ಟೋಪಿ ಹಾಕ್ತಾವೆ ಕಣೆ. ಏನಾತ್ಲ ರಾಜ್ಯದ ಹೆಣ್ಣು ಮಕ್ಳಿಗೆ ಟೋಪಿ ಹಾಕಿದ್ರೆ ಸುಮ್ಕೆ ಬಿಡ್ತಾರೇನ್ಲ? ಯಾವುದ್ಲ ಇದು ಟೋಪಿ? ಗೃಹಲಕ್ಷ್ಮಿ ದುಡ್ಡು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಹಾಕಿ ಇಲ್ವಂತೆ ಕಲ್ಯಾಣ. ಇಲ್ಲಿಯವರೆಗೆ 23 ಕಂತನ್ನ ಕ್ಲಿಯರ್ ಮಾಡಿದೀವಿ. ಆಗಸ್ಟ್ ವರೆಗೂ ಕೂಡ ನಾವು ಹಣವನ್ನ ಹಾಕಿದೀವಿ ಅಂತ ನಾನು ಕ್ಲಿಯರ್ ಮಾಡಿದ್ದೀನಿ. ಆಗಸ್ಟ್ ಗಂಟ ಕೊಟ್ಟವ್ರಂತೆ ಕಣೆ, ಆದ್ರೆ ಫೆಬ್ರವರಿ ಮಾರ್ಚ್ ತಿಂಗಳಿಂದ ಕೊಟ್ಟಿಲ್ವಂತೆ. 2 ತಿಂಗಳು ಎಗರಿಸ್ಕೊಂಡು ಮೋಸ ಮಾಡ್ಕೊಂಡ್ ಬಂದವಂತೆ ಕಣೆ. ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ತಲುಪಬೇಕಾಗಿದ್ದಂತ ಸುಮಾರು 5,000 ಕೋಟಿ ಹಣವನ್ನ ಈ ಸರ್ಕಾರ ಮುಚ್ಚಿಟ್ಟಿದೆ. ಈ 5,000 ಕೋಟಿ ಎಲ್ಲೋಯ್ತು ಲೆಕ್ಕ ಕೊಡಿ. ಹಾಗಳಲ್ಲಿ ಇಂಥ ಕಂತ್ರಿ ಕೆಲಸ ಮಾಡಿದ್ರೆ ಮುಂದೆ ಎಲೆಕ್ಷನ್ ನಲ್ಲಿ 30 ಸೀಟ್ನು ತಗೊಳ್ಳೋದಿಲ್ಲ ಕಣ್ಲಯ್ಯ ಪೈಲ್ಟಿ. ಕೊಡದೆ ಹೋದ್ರೆ ಕೂಡ್ಲೆ ಕೊಡ್ಸೋಣ, ಒಂದು ವೇಳೆ ಕೊಡದೆ ಹೋದ್ರೆ ಕೂಡ್ಲೆ ಕೊಡ್ಸೋಣ. ಕೇಳೋ ಹೊತ್ತಿಗೆ ಹಿಂಗ್ ಹೇಳಿ ಟ್ಯಾಪೆ ಆಗ್ತವೆ ಕಲ್ಯಾಣ. ಕೇಳಲಿಲ್ಲ ಅಂದಿದ್ರೆ ಮಳ್ಳಂತರ ಸುಮ್ಕಾಗಿರವು. ಬಿಜೆಪಿ ಅವು ಈಗ ಬಿಸಿನೀರ್ ಕಾಯ್ಸಕ್ ರೆಡಿ ಆಗವೆ. ಅದೇನು ಮಾಡ್ತಾವ ನೋಡೋಣ ಬಿಡು. ನೋಡಿಲಿ DK ಶಿವಕುಮಾರ್ ಅವ್ರಿಗೆ ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99 ಭಾಗ ಒಂದು ಅವಕಾಶ ಇದೆ. ಲೇ ಸತ್ಯವೇನ್ಲ ಈ ಹುಸೇನಿ ಹೇಳ್ತಿರ ಮಾತು? ನಂಗೇನ್ ಗೊತ್ತಾಣ, ನೋಟಿಸ್ ಇಸ್ಕೊಂಡು ಹಂಡ್ ಕೆಳಗೆ ಹಾಕೊಂಡ್ರುವೆ ಇದು ಮಾತಾಡೋದ್ ನಿಲ್ಸಿಲ್ಲ ಕಣೆ. ಎಲ್ಲಿ ಮೈಕೊಂಡ್ರುವೆ ಬಂದು DK CM ಆಯ್ತದೆ ಅಂತ ಹೇಳ್ಕೊಂಡು ಓಡಾಡ್ತೈತಿ. ಈಗ ಡೇಟ್ನೇ ಫಿಕ್ಸ್ ಮಾಡಿ ಹೇಳ್ತೈತಲ್ಲ, ಅದು ಗ್ಯಾರಂಟಿನ ಇಲ್ವೈ ಕೇಳಲ್ಲ ಯಾರನಾರ? ಏ ತಡಿಯಪ್ಪ, ಅಕ್ಕ ಬಂತು ಇಲ್ಲಿ. ಅಕ್ಕ ಲಕ್ಷ್ಮಕ್ಕ, ಏನವ ಡೇಟ್ ಫಿಕ್ಸ್ ಅಂತ ನಿಜವಾ? ಯಾರೇ ಇರ್ಲಿ, ಯತೀಂದ್ರ ಇರ್ಲಿ ಅಥವಾ 6, 9 ಅಂತ ಹೇಳ್ದಂತವ್ರು ಇರ್ಲಿ, ಅವು ಏನು ಕೂಡ ಲೆಕ್ಕಕ್ಕಿಲ್ಲ. ಗೋಪಾಲಣ್ಣಿ, ಅಕ್ಕ ಹಿಂಗೆ ಹೇಳ್ತೈತಿ ಅಂದ್ರೆ ಹುಸೇನಿ ಹೇಳ್ತಿರೋದು ಸುಳ್ಳು ಅಂತಲೇ ಅರ್ಥ ಕಡೆ. ಆದ್ರೂ ಡೆಲ್ಲಿಲಿ DK ಕಡೆ ಮುಂದಿನ CM DK ಅಂತ ಕೂಗಿದ್ರೆ ಪೂರ್ಣಾವಧಿ CM ಸಿದ್ದಣ್ಣ ಅಂತ ಕೂಗಡವೆ. 5 ವರ್ಷ ಪೂರೈಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಇಲ್ಲಿ ಕೂಗಿದ್ದೆ ಸಾಲದು ಅಂತವೇ ಡೆಲ್ಲಿಗೆ ಬೇರೆ ಹೋಗವೆಲ್ಲ ಕೂಗಕ್ಕೆ. ಅಲ್ಲ ಬೇರೆ ಶಬ್ದ ಮಾಲಿನ್ಯ ಏರ್ ಕುಂತೈತಿ. ವರ್ಡ್ ಚೋರಿ ಬಗ್ಗೆ ರಾಹುಲ್ ಹೋರಾಟ ಶುರು ಮಾಡ್ಕೊಂಡೈತಿ ಕಣೆ. ಅದ್ರಲ್ಲಿ ನಾವು ಇರ್ಬೇಕು, ನಮ್ದು ಜವಾಬ್ದಾರಿ ಐತೆ ಅಂತವ ಸಿದ್ದಣ್ಣ DK ಇನ್ನು ಇರಬರವೆಲ್ಲ ಹೋಗವೆ. ಸುಮ್ಮನೆ ನೆಪ ಮಾತ್ರಕ್ಕೆ ಅಲ್ಲಿ ಓಟ್ ಚೋರಿ ವಿಚಾರವಾಗಿ ಹೋಗಿದ್ದಾರೆ. ಅವ್ರದ್ದು ರಿಯಲ್ ಆಗಿರುವಂತದ್ದು ಅಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬೇಕು, ಸಿದ್ದರಾಮಯ್ಯನ ಕೆಳಗಡೆ ಇಳಿಸ್ಬೇಕು, ಇದಕ್ಕೆ ಹೋಗ್ತಾ ಇರೋದಷ್ಟೇ. ಸಹಿ ಇಲ್ಲಣ್ಣ, ಮತ್ತೆ ಇಡ್ಲಿ ತಿಂದು ಕಾಂಪ್ರೋ ಆಗೋದು, ಇನ್ನು ಕುರ್ಚಿಗಳಟ್ಟೆ ಇಲ್ವೇ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಿದ್ದ. ಇದೆಲ್ಲ ಅವ್ರದ್ದು ಪ್ಲಾನ್. ಅದು DK ಶಿವಕುಮಾರ್ ಅಂಡ್ ಅವರ ಬೆಂಬಲಿಗರ ಪ್ಲಾನ್ ಇದು. ಆ ಪ್ಲಾನ್ ಪ್ರಕಾರ ಒಬ್ಬೊಬ್ಬರೇ ಆಚೆ ಬಂದು ಹೇಳ್ತಾ ಇದ್ದಾರೆ. ಇಬ್ರು ಕೂಡ ಈ ವಿಷಯವನ್ನ ಜೀವಂತವಾಗಿರ್ತಾರೆ. ಅಲ್ಲಿಗೆ ಶಿವನಿ ಶಂಭುಲಿಂಗ Kuitan ka na, no?